ಏನೋ ಬೆಳಗಾಗಿ ಬಂದು ಸ್ವಲ್ಪ ಕೂತು ಬಿರಿಯಾನಿ ತಿಂದು ಹೋಗ್ತಾರೆ ಅಂತೇಳಿ ಸಿದ್ದರಾಮಯ್ಯನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮಾಡಲಿ ಅಡ್ಡಿಯಿಲ್ಲ, ಯಾಕಂತಂದ್ರೆ ಆದರೆ ಭಾಳ ತೀವ್ರ ವೈಯಕ್ತಿಕ ಹೇಳೋದ್ರಿಂದ ಮೇನ್ ಏನು ಹೇಳ್ಬೇಕಾಗಿದೆ ಅದು ಹಿಂದುಳಿದಿದೆ. ಬಿರಿಯಾನಿ ತಿಂತಾರೋ ಬಿರಿಯಾನಿ ತಿನ್ನಲಿ ಇವಳು ಮತ್ತೆ ತಿನ್ನಲಿ ಅದು ಮುಖ್ಯ ಇಲ್ಲ. ಜನರಿಗೆ ಇವರು ಎಷ್ಟು ಸಂಕಷ್ಟಕ್ಕೆ ಸ್ಪಂದಿಸಿದಾರ ಅದು ಹೇಳ್ಬೇಕಾಯ್ತು. ಜನರಿಗೆ ಒಂದು ವಿರೋಧ ಪಕ್ಷ ಮಾಡ್ಬೇಕಾಯ್ತು ಕೆಲಸ. ವೈಯಕ್ತಿಕತೆಗೆ ತಂದರೆ ಅದು ವೀಕ್ ಆಗಿಬಿಡ್ತದೆ ಆಟೋಮೆಟಿಕ್ಕಾಗಿ. ಅದನ್ನು 6 ವರ್ಷಕ್ಕೆ ತಿಳ್ಕೊಬೇಕಂತ ನಾನು ತಿಳ್ಕೊಂಡಿದ್ದೀನಿ, ನನಗೆ ಅನ್ನಿಸ್ತದೆ. ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಇನ್ನು ನೆರೆ ಮತ್ತು ಮಳೆಯಿಂದ ಮನೆ ಕಳೆದುಕೊಂಡ ಸಂತ್ರಸ್ತರು ದಸರಾ ಆಚರಿಸಲಾಗದೆ ಬೀದಿಗೆ ಬಂದಿದ್ದಾರೆ. ಅದಷ್ಟು ಸತ್ಯದ. ಎಷ್ಟು ಜನ ಕಲ್ಯಾಣ ಕರ್ನಾಟಕದಲ್ಲಿ ಪಾಪ ಭೀಮಾ ನದಿ ಬಂದ ಬೀದಿಗೆ ಬಂದಿದ್ದಾರೆ. ಏನು ಪರಿಸ್ಥಿತಿ ಅವ್ರದ್ದು. ಅಷ್ಟೇ ಆಗಿ ಈಗ ಹಿಂದೊಮ್ಮೆ ಬೀದಿಗೆ ಬಿದ್ದಂಥ ಬದುಕುಗಳು ನೆರೆ ಹಾವಳಿಯಿಂದ ಅವರು ಇನ್ನೂ ಕಟ್ಕೊಳ್ಳಿಕ್ಕೆ ಆಗಿದ್ದಾರೆ. ರಾಮದುರ್ಗ ಆಗಿರ್ಬೋದು, ಮತ್ತೊಂದುಗಳಾಗಿರ್ಬೋದು, 2 ಸರಗಳು ಇದ್ದಾಗ ಆಗಿದ್ದಾವೆ. ಬಟ್ ಇದು ಈಗ ಸಾಧ್ಯ ಇತ್ತು, ಹೋಗ್ಬೇಕಾಗಿತ್ತು, ಆಗಿಲ್ಲ, ಬೀದಿ ಬಂದಿದ್ದಾರೆ ಅನ್ನೋದು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ದಸರಾ ಬಂದಿದೆ ಈ ಸಂದರ್ಭದಲ್ಲಿ ಪಾಪ ತೊಂದರೆ ಆಗ್ಯದ ಭಾಳಷ್ಟು ಜನರಿಗೆ. ಈ ಕಲ್ಯಾಣ ಈ ಕರ್ನಾಟಕದಲ್ಲಿ ಅದೇ ಕಾರಣಕ್ಕೆ ನಮ್ಮ ಕಿತ್ತೂರು ಕರ್ನಾಟಕದ ವಿಷಯ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭ ಇನ್ನೊಂದು ವಿಮರ್ಶೆ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದಾಗಿತ್ತು. ನಾವು ನಮ್ಮ ಆರ್ ಅಶೋಕ್ ಅವರು ಈ ವಿಷಯದಲ್ಲಿ ಒಂದಿಷ್ಟು ಯಾಕೋ ಅತಿರೇಕದ ಮಾತು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಏನಪ್ಪ ಅಂತಂದ್ರೆ ಸರ್ಕಾರ ಸಂತ್ರಸ್ತರ ಸಂಕಷ್ಟಕ್ಕೆ ಸ್ಪಂದಿಸದೆ ಸಮೀಕ್ಷೆ ಹೆಸರಿನಲ್ಲಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸದಲ್ಲಿ ತೊಡಗಿದ್ದಾರೆ. ಸಿದ್ದರಾಮಯ್ಯ ಈಗ ಬೆಂಕಿ ಸಿದ್ದರಾಮಯ್ಯ ಆಗಿದ್ದಾರೆ ಅಲ್ರಿ. ಹೌದು.